ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿರೋ ಒಂದು ಡಿಶ್ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ, ಈ ಚಳಿಗೆ ಬಿಸಿ ಬಿಸಿಯಾಗಿ ನನ್ನ ಮಗ ಪಾವ್ ಭಾಜಿ ಮಾಡಿಕೊಡು ಅಂತ ಕೇಳ್ದೆ. ಅದಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಇಷ್ಟೇ. ಇದನ್ನು ರುಬ್ಕೊಳ್ಳೋಣ ಸೈಡಿಗೆ. ಆಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಜೀರಿಗೆ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಸಾಸಿವೆ ಕಾಳು ಹಾಕ್ಕೊತಾ ಇಲ್ಲ. ಅದೇನು ರುಬ್ಕೊಂಡಿದ್ವಲ್ಲ ಅದನ್ನು ಮಸಾಲೆನ ಸ್ವಲ್ಪ, ಮಸಾಲೆ ಅಂದರೆ ಏನೂ ಇಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಸೈಡಿಗೆ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ತೀನಿ. ಆಮೇಲೆ ಶೀತನೂ ಕಮ್ಮಿ ಮಾಡುತ್ತೆ, ಅದಕ್ಕೋಸ್ಕರನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡ್ಬಿಟ್ಟು ಇದು ಫ್ರೈ ಆದಮೇಲೆ ಆಫ್ ಮಾಡಿಕೊಂಡ್ರೆ ಆಯಿತು. ಸೈಡಿಗೆ ನಾನು ಸ್ವಲ್ಪ ಆಲೂಗಡ್ಡೆನ ಬೇಯಕ್ಕೆ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ ಬೆಂದಿದೆ ಇದು ಆಲೂಗಡ್ಡೆ. ಅದು ತಣ್ಣಗಾಗೋದ್ರೊಳಗೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು. ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನಾನು ನೀಟಾಗಿ ಅದನ್ನು ಫುಲ್ ಸ್ಮ್ಯಾಶ್ ಮಾಡಿಕೊಂಡು ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಬೇಕಾದರೆ ಸ್ವಲ್ಪ ಉಪ್ಪು ಏನಾದರೂ ನಮಗೆ ಟೇಸ್ಟಿಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನ, ಹಾಗಾಗಿ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಆಯಿತು. ಇದನ್ನು ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳೋಣ. ನಮಗೆ ಪಾವ್ ಭಾಜಿಗೆ ಎಷ್ಟು ಬೇಕೋ ಆ ಅಳತೆಗೆ ನಾನು ಮೀಡಿಯಮಾಗಿ ಕಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಉಂಡೆ ಕಟ್ಕೊಂಡಾದಮೇಲೆ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಖಾರದ ಪುಡಿ, ಉಪ್ಪು ಹಾಕ್ಕೊಂಡಷ್ಟೇ ಕಲಿಸ್ಕೊಂಡಿದ್ದೀನಿ. ಬೇಕಾದರೆ ಸೋಡಾ ಹಾಕ್ಕೋಬೋದು ನೀವು. ನಾನಿಲ್ಲಿ ಸೋಡಾ ಹಾಕ್ಕೊಂಡಿಲ್ಲ. ಈ ರೀತಿ ಡಿಪ್ ಮಾಡ್ಕೊಂಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಇದನ್ನು ಡಿಪ್ ಮಾಡೋದ್ರೊಳಗೆ ನಾನು ಎಣ್ಣೆ ಕಾಯಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೆ, ಹಾಗಾಗಿ ಒಂದೊಂದೇ ಈ ಕಡಲೆ ಹಿಟ್ಟಲ್ಲಿ ಎದ್ದುಬಿಟ್ಟು ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀನಿ. ನಾನು ಇಲ್ಲಿ ಯಾವಾಗಲೂ ಕರಿಯೋದಕ್ಕೆ, ಯಾವುದೇ ಪದಾರ್ಥ ಕರಿಯೋದಕ್ಕೆ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತೀನಿ. ಯಾವುದೇ ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ಆಮೇಲೆ ಅಲ್ಯೂಮಿನಿಯಮ್ ಆ ಥರದ್ದು ಯೂಸ್ ಮಾಡ್ತಾ ಇಲ್ಲ. ನಾನು ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ದೆ, ಬಟ್ ನನಗೆ ಕಬ್ಬಿಣ ಬೆಟರ್ ಅಂತ ಹೇಳಿದರು ನಮ್ಮ ಅತ್ತೆ, ಹಂಗಾಗಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕಡಲೆ ಹಿಟ್ಟಲ್ಲಿ ಅದನ್ನು ಎದ್ದುಬಿಟ್ಟು ಡೀಪ್ ಫ್ರೈ ಮಾಡಿಕೊಂಡ್ರೆ, ಸಿಮ್ಮಿಗೆ ಇಟ್ಕೋಬೇಕು, ಸ್ಟೀಮ್ ಜಾಸ್ತಿ ಮಾಡ್ಕೋಬಾರ್ದು ನೋಡಿ. ಈ ರೀತಿ ಬೆಂದಿದೆ, ಇದು ರೆಡಿ ಆಯಿತು. ಆಲ್ಮೋಸ್ಟ್ ಎಲ್ಲ ನನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಕರೆದಿಟ್ಕೊಂಡೆ. ಕಡಲೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೆ ನಾನು. ಅದು ಪಾವ್ ಭಾಜಿ ಏನಿತ್ತಲ್ಲ ಈ ರೀತಿಯಾಗಿ ರೆಡಿಯಾಗಿದೆ. ಇಲ್ಲಿ ನಾನು ಬ್ರೆಡ್ಡು ಹೊರಗಡೆ ಹೋಗಿ ತರೋಕ್ಕೆ ಮಳೆ ಬರ್ತಾಯಿತ್ತು. ಮನೆಗಿದ್ದ ಸ್ಲೈಡ್ಸ್ ಬ್ರೆಡ್ಡಿಗೆ ಕಡಲೆ ಪೌಡ್ರು ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಕ್ಕಳಿಗೆ ಈ ರೀತಿ ಪ್ರೆಸ್ ಮಾಡಿ ತಿನ್ನೋದಕ್ಕೆ ಕೊಟ್ಟೆ ನೋಡಿ. ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮನೇಲಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಮನೇಲಿರೋ ಸ್ಲೈಡ್ ಬ್ರೆಡ್ ಜೊತೆಗೆ ನಾವು ಪಾವ್ ಭಾಜಿ ಈ ರೀತಿ ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು.